ರಾಜಧಾನಿ ಬೆಂಗಳೂರಿನಲ್ಲಿ ಸರಗಳ್ಳತನ ಮತ್ತು ಜೇಬು ಕಳ್ಳತನಕ್ಕಿಂತ ಹೆಚ್ಚಾಗಿ ಈ ಮೊಬೈಲ್ ಕಳ್ಳತನದ ವಿಚಾರ ವ್ಯಾಪಕ ಸದ್ದು ಮಾಡ್ತಾ ಇದೆ. ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ 50ರಿಂದ 60 ಸಾವಿರ ಮೊಬೈಲ್ಗಳು ಕಳ್ಳತನವಾಗ್ತಾ ಇದೆಯಂತೆ. ಪೊಲೀಸ್ ಠಾಣೆಗೂ ಕೂಡ ಈ ರೀತಿಯ ಕಂಪ್ಲೇಂಟ್ಗಳು ಬರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಪೊಲೀಸರು ಈಗ ಮೊಬೈಲ್ ಕಳ್ಳರಿಗೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಒಂದು ಹೊಸ ಪ್ಲಾನ್ನ ಮೊರೆ ಹೋಗ್ತಾ ಇದ್ದಾರೆ. ಏನದು ಬನ್ನಿ ನೋಡ್ಕೊಂಡು ಬರೋಣ. ಮೊಬೈಲ್ ಕಳ್ಳರ ಹಾವಳಿ ತಡೆಯೋದಿಕ್ಕೆ ಹೊಸ ತಂತ್ರಜ್ಞಾನ. ಮಿಸ್ ಕಾಲ್ ಕೊಟ್ರೆ ಸಾಕು, ರಿಜಿಸ್ಟರ್ ಆಗುತ್ತೆ ಕೇಸ್. ಎಸ್, ಬಸ್ ಹತ್ತಿ ಮುಂದಿನ ಸ್ಟಾಪ್ ನಲ್ಲಿ ಇಳಿಯೋ ಹೊತ್ತಿಗೆ ನಿಮ್ಮ ಬಳಿ ಇದ್ದಂತಹ ಮೊಬೈಲ್ ಮಂಗಮಾಯವಾಗುತ್ತೆ. ಫೋನ್ನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ದಾಗ ಕ್ಷಣ ಮಾತ್ರದಲ್ಲಿ ಮೊಬೈಲ್ ಕಸಿದು ಎಸ್ಕೇಪ್ ಆಗ್ತಾರೆ. ರಾತ್ರಿ ಹೊತ್ತು ನಿರ್ಜನ ಪ್ರದೇಶದಲ್ಲಿ ವಾಹನ ತಡೆದು ಮೊಬೈಲ್ ಕಸಿದು ಓಡಿ ಹೋಗ್ತಾರೆ. ಇದು ಒಂದ್ ಕಡೆ ಆದ್ರೆ, ನಾವೇ ಮಾಡೋ ಕೆಲಸ ನಿರ್ಲಕ್ಷ್ಯದಿಂದ ಮೊಬೈಲ್ಗಳನ್ನ ಕಳ್ಕೊಂಡ್ಬಿಡ್ತೀವಿ. ಅಂದಾಜಿನ ಪ್ರಕಾರ ರಾಜ್ಯಾದ್ಯಂತ ಪ್ರತಿ ವರ್ಷ ಸುಮಾರು 50ರಿಂದ 60 ಸಾವಿರ ಮೊಬೈಲ್ಗಳು ಕಳವು ಮತ್ತು ಕಳೆದು ಹೋಗ್ತಾ ಇದೆಯಂತೆ. ಈ ಬಗ್ಗೆ ಈ ಲಾಸ್ ನಲ್ಲಿ ದೂರು ನೋಡೋಕೆ ಹೋದ್ರೆ ಹಲವು ಟೆಕ್ನಿಕಲ್ ತೊಡಕುಗಳಿವೆ. ಜೊತೆಗೆ ನೀವು ಈ ಲಾಸ್ ನಲ್ಲಿ ದೂರು ರಿಜಿಸ್ಟರ್ ಆಗೋ ಹೊತ್ತಿಗೆ ಮಿಸ್ ಆದ ಮೊಬೈಲ್ ಸೇರಬಾರದ ಜಾಗಕ್ಕೆ ಸೇರ್ಬಿಟ್ಟಿರುತ್ತೆ. ಹೌದು, ಈ ಎಲ್ಲಾ ವಿಚಾರಗಳನ್ನ ಗಮನಿಸಿದಂತಹ ಪೊಲೀಸ್ ಇಲಾಖೆ ಹೊಸದೊಂದು ತಂತ್ರಜ್ಞಾನಕ್ಕೆ ಸಿದ್ಧತೆ ನಡೆಸಿದೆ. ಮೊಬೈಲ್ ಕಳವು ಅಥವಾ ಮಿಸ್ಸಿಂಗ್ ಆಗಿರೋದು ಗಮನಕ್ಕೆ ಬಂದ ತಕ್ಷಣ ಪೊಲೀಸ್ ಇಲಾಖೆ ಕೊಟ್ಟಿರುವ ನಂಬರ್ಗೆ ಮಿಸ್ ಕಾಲ್ ಕೊಟ್ರೆ ಸಾಕು. ಕ್ಷಣ ಮಾತ್ರದಲ್ಲಿ ಒಂದು ಫಾರಂ ನಿಮ್ಮ ಮೊಬೈಲ್ಗೆ ಬರುತ್ತೆ. ಅಲ್ಲಿ ಆ ಡೀಟೇಲ್ಸ್ ಹಾಕಿ ಮತ್ತೆ ಸೆಂಡ್ ಮಾಡಿದ್ರೆ ಸಾಕು. ಆ ಕ್ಷಣದಲ್ಲಿ ದೂರು ರಿಜಿಸ್ಟರ್ ಆಗಿ ಮೊಬೈಲ್ ಎಲ್ಲಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ಅದು ಆಫ್ ಆಗ್ಲಿ ಅಥವಾ ಸಿಮ್ ತೆಗೆದ್ರೂ ಸಹ ಮೊಬೈಲ್ ಪತ್ತೆ ಮಾಡುವಂತಹ ತಂತ್ರಜ್ಞಾನಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆ ನಡೆಸಿದ್ದು ಕೆಲವೇ ದಿನಗಳಲ್ಲಿ ಆ ನಂಬರ್ನ ಲೋಕಾರ್ಪಣೆ ಮಾಡ್ತಿದೆ. ಇದು ಕೇವಲ ಮೊಬೈಲ್ಗಳಿಗೆ ಸಂಬಂಧಿಸಿದಂತೆ ಮಾತ್ರ ವಿಶೇಷವಾಗಿ ತಯಾರಾಗ್ತಾ ಇರುವ ತಂತ್ರಜ್ಞಾನ. ಇನ್ನು ಆ ಮೂಲಕ ಮೊಬೈಲ್ಗಳ ಪತ್ತೆಗೆ ಹೊಸದೊಂದು ಹೆಜ್ಜೆ ಇಡ್ತಾ ಇದೆ ಪೊಲೀಸ್ ಇಲಾಖೆ. ಇಂತಹ ಘಟನೆಗಳನ್ನ ತಡೆಯೋಕೆ ಹಂತವಾಗಿ ತಂತ್ರಜ್ಞಾನ ಬಳಸ್ತಾ ಇದ್ದು, ಮಿಸ್ ಕಾಲ್ ನಂಬರ್ಗೆ ಚಾಲನೆ ಸಿಕ್ಕ ನಂತರವಷ್ಟೇ ಇದರ ಸಾಧಕ ಬಾಧಕಗಳು ಗೊತ್ತಾಗುತ್ತೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.